ಸಂಪದ್ ವಿಮೋಕ್ಷಾಯ ನಿಬಂಧಾಯ ಸುರೀಮತ ಅಂತ ಹೇಳಿದ್ದಾರೆ. ಈ ದೈವಿ ಸಂಪತ್ತು ಅಂತಂದರೆ ಈ ಆಸೆಗಳು ಇಲ್ಲದೆ ಇರುವುದು, ಅಹಂಕಾರ ಇಲ್ಲದೆ ಇರುವುದು, ಇನ್ನೊಬ್ಬರ ಮೇಲೆ ಕೋಪ ಮಾಡಿಕೊಳ್ಳದೆ ಇರುವುದು, ಇದೇ ದೈವಿ ಸಂಪತ್ತು. ಈ ದೈವಿ ಸಂಪತ್ತು ಎಷ್ಟೆಷ್ಟು ನೀವು ಸಂಪಾದನೆ ಮಾಡ್ತೀರೋ ಅಷ್ಟಷ್ಟು ನೀವು ಆಧ್ಯಾತ್ಮಿಕವಾಗಿ ಮುಂದಕ್ಕೆ ಹೋಗ್ತೀರಿ. ಎಷ್ಟೆಷ್ಟು ತದ್ವಿರುದ್ಧವಾದ ಆಸುರಿ ಸಂಪತ್ತು ನಿಮ್ಮಲ್ಲಿ ಜಾಸ್ತಿ ಆಗುತ್ತೋ ಅಷ್ಟಷ್ಟು ಕೆಳಗೆ ಹೋಗ್ತೀರಿ. ನಿಬಂಧಾಯ ಸುರೀಮತ. ಈ ದೈವಿ ಸಂಪತ್ತನ್ನು ಬೆಳೆಸ್ಕೊಳ್ಳುವುದೇ ನಮ್ಮ ವೇದಾಂತದ ಉದ್ದೇಶ, ವೇದಾಂತದ ಲಕ್ಷ್ಯ. ನಾವು ವೇದಾಂತವನ್ನು ಬೋಧಿಸುವುದು ಈ ದೈವಿ ಸಂಪತ್ತು ನಿಮ್ಮನ್ನು ಬೆಳೆಯಲಿ, ಆದಷ್ಟು ನಿಮ್ಮ ಮನಸ್ಸು ಅಧ್ಯಾತ್ಮದ ಕಡೆಗೆ ತಿರುಗಲಿ. ಎಷ್ಟು ಕಾಲ ಈ ಲೌಕಿಕದಲ್ಲೇ ಮುಳುಗಿ ಈ ಜನನ ಮರಣ ಪ್ರವಾಹದಲ್ಲಿ ಎಷ್ಟು ಕಾಲ ಅಂತೂ ಇರ್ತೀರಿ. ಈ ಕೇವಲ ಲೌಕಿಕದಲ್ಲೇ ಇರುವವನಿಗೆ ಈ ಜನನ ಮರಣ ಪ್ರವಾಹದ ಹೊರಗೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಒಂದೊಂದು ಜನ್ಮವನ್ನು ಕಳೆಯುವುದಂಥದ್ದು ಎಷ್ಟು ಕಷ್ಟ ಅಂತ ಅನ್ನೋದನ್ನು ನಾವು ಅನುಭವಿಸ್ತಾ ಇದ್ದೇವೆ. ಈ ಜನನವನ್ನ ಪ್ರವಾಹದಿಂದ ಈಚೆಗೆ ಬರಬೇಕು ಅಂತಂದರೆ ಆ ವೇದಾಂತದಲ್ಲಿ ಹೇಳಿರತಕ್ಕಂತಹ ಆ ದೈವಿ ಸಂಪತ್ತನ್ನು ಸಾಧನೆ ಮಾಡುವುದೇ ಮಾರ್ಗ. ಅದನ್ನು ಭಗವದ್ಗೀತೆಯಲ್ಲಿ ಉಪದೇಶ ಮಾಡಿದ್ದೇನೆ. ಭಗವದ್ಗೀತೆ 16ನೇ ಅಧ್ಯಾಯದಲ್ಲಿ ದೈವಾಸುರ ಸಂಪತ್ತು ವಿಭಾಗ ಅಂತ ಹೆಸರು. ಅದರಲ್ಲಿ ದೈವಿ ಸಂಪತ್ತು ಹೀಗೆ, ಆಸುರಿ ಸಂಪತ್ತು ಹೀಗೆ. ಈ ಆಸುರಿ ಸಂಪತ್ತನ್ನು ನೀನು ಅಭ್ಯಾಸ ಮಾಡಿದರೆ ಪತನಕ್ಕೆ ದಾರಿಯಾಗುತ್ತೆ, ದೈವಿ ಸಂಪತ್ತನ್ನು ಅಭ್ಯಾಸ ಮಾಡಿದರೆ ನಿನಗೆ ಮೋಕ್ಷಕ್ಕೆ ದಾರಿಯಾಗುತ್ತೆ ಅಂತ ಭಗವಂತ ಹೇಳಿದ. ವೇದಾಂತವು ಅದನ್ನೇ ಹೇಳ್ತಿರುವುದು, ಭಗವತ್ಪಾದ ಶಂಕರರು ಅದನ್ನೇ ಹೇಳ್ತಿರುವುದು. ಆದ್ದರಿಂದಲೇ ಭಗವತ್ಪಾದ ಶಂಕರರು ಹೇಳಿದ ತತ್ವ ಇಡೀ ವಿಶ್ವ ಒಪ್ಪಿರತಕ್ಕಂಥದ್ದು. ವಿಶ್ವದಲ್ಲಿರತಕ್ಕಂತಹ ಸಮಸ್ತ ಮನೀಷಿಗಳು, ಅತ್ಯಂತ ಧೀಶಾನಿಗಳು, ವಿದ್ವತ್ವರೇಣ್ಯರುಗಳು ಶಂಕರರು ಉಪದೇಶ ಮಾಡತಕ್ಕಂತಹ ಅದ್ವೈತ ಸಿದ್ಧಾಂತವೇ ಸಮೀಚೀನವಾದದ್ದು, ಸಮಂಜಸವಾದದ್ದು ಅಂತ ಒಪ್ಪಿಕೊಂಡಿದ್ದಾರೆ. ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಶ್ಯೋಗಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ಯಥೈಧಾಂಸಿ ಸವಿಕ್ಷೋತ್ರಿಃ ಭಸ್ಮಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿಃ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ ನ ವಿಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ತತ್ವಯಂ ಯೋಗ ಸಂಸಿದ್ಧಃ ಕಾಲೇನಾತ್ಮನಿ ವಿಂದತಿ ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಂಯತೇಂದ್ರಿಯಃ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅತಿರೇಣಾಧಿಗಚ್ಚತಿ. भगवान भगवद्गीता में कहे नहि ज्ञानेन सदृशं पवित्रमिह विद्यते. ज्ञान के समान पवित्र चीज कोई दूसरा नहीं है. हम इस संसार चक्र से विमुक्ति कब पाएंगे? जब हमें ज्ञान मिलेगा तब. जब तक हमें ज्ञान नहीं मिलेगा तब तक इस संसार चक्र से हमें मुक्ति नहीं.